meeting, we have done 2-3 things with regard to e-Khata and our directions prakara. We have been able to obtain close to about 3,000 crores as compared to 2,800 crores, 3,000 crores revenue June ತನಕ ನಮಗೆ ಎಲ್ಲ ಕಾರ್ಪೊರೇಷನ್ ಸೇರಿಸಿ ಬಂದಿದೆ. ಸೊ ವಿ ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಗಾನ್ ಅಹೆಡ್ ಆ್ಯಂಡ್ ಮೇಕ್ ಪೇಮೆಂಟ್ ಆಫ್ ದಿಯರ್ ಪ್ರಾಪರ್ಟಿ ಟ್ಯಾಕ್ಸ್ ಏನು ಪೇಮೆಂಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಗೆ ನಾವು ಈ ಖಾತಾ ಮತ್ತು ಸರಳೀಕರಣ ಮಾಡಲಿಕ್ಕೆ ಪ್ರತಿಯೊಂದು ಕಾರ್ಪೊರೇಷನ್ಗೆ ರಿವ್ಯೂ ಡೀಟೇಲಾಗಿ ಮಾಡಿಟ್ಟಿದ್ದೀವಿ. ಬಹುತೇಕ ಸಾಫ್ಟ್ವೇರ್ ಚೇಂಜಸ್ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಸರಳೀಕರಣ ಮಾಡಲಿಕ್ಕೆ ಒಂದು ತಂಡ ವಿಶೇಷವಾಗಿ ರಚನೆ ಮಾಡಿಟ್ಟಿದ್ದೀವಿ. ಮೇಜರ್ ಕಂಪ್ಲೇಂಟ್ಸ್ ಏನು ಈ ಖಾತಾದಲ್ಲಿ ಬರ್ತಕ್ಕಂಥದ್ದು ಏನಂದರೆ, ಒಂದು ಈ ಖಾತಾ ಕೊಡೋದು ಎಲ್ಲರಿಗೀಗ ಕೊಟ್ಟಿದೆ. ಎರಡನೇದಾಗಿ ಖಾತಾ ಬದಲಾವಣೆ ಮಾಡುವಾಗ ಅಥವಾ ಚೇಂಜಸ್ ಮಾಡುವಾಗ ಹೆಸರು ಸರಿಯಾಗಿ ಬರಲಿಲ್ಲ ಅಥವಾ ಕರೆಕ್ಷನ್ಸ್ ಮಾಡಬೇಕು. ಸೊ ಈ ಕರೆಕ್ಷನ್ ಮಾಡ್ಯೂಲ್ಸ್ ಹೇಗೆ ನಾವು ಸ್ಪೀಡಪ್ ಮಾಡ್ಬೋದು, ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ, ಅಂದರೆ ಅವರಿಗೆ ಏನು ಕರೆಕ್ಟಾಗಿ ಈ ಖಾತಾ ಕರೆಕ್ಟೆಡ್ ಈ ಖಾತಾ ಕೊಡಲಿಕ್ಕೆ ಎಷ್ಟು ಕಂಪ್ಲೇಂಟ್ಸ್ ಬರ್ತದೆ ಅದನ್ನು ವಿಲೇಯಿಸಲಿಕ್ಕೆ ಅಥವಾ ಹೇಗೆ ಬೇಗ ಅದನ್ನು ಹ್ಯಾಂಡಲ್ ಮಾಡಿ ಸರಿಪಡಿಸಲಿಕ್ಕೆ ನಾವು ಕ್ರಮ ತಗೊಳ್ಬೇಕು ಅಂತ ಹೇಳಿ ಡಿಸ್ಕಷನ್ ಮಾಡಿತ್ತು. ಪ್ರತಿಯೊಂದು ಕಾರ್ಪೊರೇಷನ್ದ ಸಜೆಷನ್ಸ್ ಬಂದಿದ್ದ ಪ್ರಕಾರ ವಿ ವಿಲ್ ಬಿ ವರ್ಕಿಂಗ್ ವಿತ್ ದ ಡೆಪ್ಯೂಟಿ ಕಮಿಷನರ್. ಪ್ರತಿಯೊಂದು ಕಾರ್ಪೊರೇಷನಲ್ಲಿ DC ರೆವೆನ್ಯೂ ಅಂತ ಹೇಳ್ಬಿಟ್ಟು ಒಂದೊಂದು ಝೋನಲ್ಲಿದ್ದಾರೆ, ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಈ ಒಂದು ಕ್ಯಾಂಪೇನ್ ಥರ ರೂಪದಲ್ಲಿ ಎಲ್ಲ ಕರೆಕ್ಷನ್ಸ್ ಏನು ಬರ್ತದೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ನಾವು ಕ್ರಮ. That we will discuss with you separately. That is not a discussion now, but we will work on the bypass. Thank you.